ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೊ KCET 2025 ಎಕ್ಸಾಮ್ಸ್ ಹತ್ರ ಬರ್ತಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ನಿಮಗೆ 1 ತಿಂಗಳು ಗ್ಯಾಪ್ ಸಿಗುತ್ತೆ. ಆ 1 ಮಂತಲ್ಲಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು KCET ಎಕ್ಸಾಮ್ಸ್ಗೆ. ಸೊ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ರೋಡ್ ಮ್ಯಾಪ್ ನೀವು ಫಾಲೋ ಮಾಡಬೇಕಾಗಿರುತ್ತೆ. KCET ಅಲ್ಲಿ ಅಂಡರ್ 10K ರ್ಯಾಂಕ್ ಪಡೆಯೋದು ಬಹಳ ಕಷ್ಟದಂಥದ್ದೇನಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನೀವು ಒಂದು ಕನ್ಸಿಸ್ಟೆಂಟ್ ಆಗಿ ರೋಡ್ ಮ್ಯಾಪ್ ಫಾಲೋ ಮಾಡಬೇಕಾಗಿರುತ್ತೆ. ಹಾಗೂ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ ನೀವು ಹೇಗೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಪ್ರಾಪರ್ ವೇನ ನೀವು ಫಾಲೋ ಮಾಡಬೇಕಾಗಿರುತ್ತೆ ಅಂಡರ್ 10K ರ್ಯಾಂಕ್ ಪಡೆಯೋದಕ್ಕೆ KCET ಅಲ್ಲಿ. ಸೊ ನಾನು ಈ ಒಂದು ವಿಡಿಯೋಲಿ ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ನು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. KCET 2025 ಈಸಿಯಾಗಿ ರೋಡ್ ಮ್ಯಾಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನಾನೇನು ಫಾಲೋ ಮಾಡಿದ್ದೆ. ಹಾಗೂ 10K ಅಥವಾ ಬಿಲೋ 10K ರ್ಯಾಂಕ್ ಪಡೆಯೋದು ತುಂಬಾ ಕಷ್ಟದೇನಲ್ಲ KCET ಅಲ್ಲಿ. ಸೊ ಇಲ್ಲಿ ನೋಡಿ, ಡೇಟ್ಸ್ ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರಬೇಕು, 16th and 17th ಏಪ್ರಿಲ್ ಆಗಿರುತ್ತೆ. ಪಾಯಿಂಟ್ಸ್ ಟು ರಿಮೆಂಬರ್, ಈಗ ನಾನು ಏನೇನು ಪಾಯಿಂಟ್ಸ್ ಹೇಳ್ತೀನಿ ಅದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಇಸ್ ಸಿಲೆಬಸ್. ಸೊ ಈಗ ಲಾಸ್ಟ್ ಇಯರ್ ಸಿಲೆಬಸ್ ಪ್ರಾಬ್ಲಮ್ ಎಲ್ಲ ಆಗಿತ್ತು, ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ರು. ಸೊ ಆ ಪ್ರಾಬ್ಲಮ್ ಈ ಸತಿ ಆಗೋದು ಬೇಡ ಅಂತ ಸಿಲೆಬಸ್ ಇವರು ಕರೆಕ್ಟ್ ಆಗಿ ಇವರೇ ಡಿಫೈನ್ ಮಾಡಿದ್ದಾರೆ. ನೀವು ಬೇಕಂದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಿಲೆಬಸ್ ನಿಮಗೆ ಸಿಗುತ್ತೆ. ಯಾವ್ಯಾವ ಚಾಪ್ಟರ್ಸ್ ಏನೇನು ಟಾಪಿಕ್ಸ್ ಸಹ ಇನ್ಕ್ಲೂಡ್ ಮಾಡಿದ್ದಾರೆ ಅದೆಲ್ಲ ನಿಮಗೆ ಸಿಗುತ್ತೆ. ಹಾಗೂ ಅಡಿಷನಲಿ ಇನ್ನೊಂದು ಪಾಯಿಂಟ್ ನೀವು ಏನ್ ನೋಟ್ ಡೌನ್ ಮಾಡ್ಬೇಕಂದ್ರೆ, ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ಸ್ ಇತ್ತು ಅದರದ್ದು ಸಹ ಅದರ್ ಬೇಸಿಸ್ ಕ್ವಶನ್ಸ್ ಕೊಡಬಹುದು ಅಂತ ಅದರಲ್ಲೂ ಸಹ ಒಂದು ಸಿಲೆಬಸ್ ಕಾಪಿ ಇವರು ಬಿಟ್ಟಿದ್ದಾರೆ. ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನೀವು ಕರೆಕ್ಟ್ ಆಗಿ ಒಂದು ಸಿಲೆಬಸ್ ಫಾಲೋ ಮಾಡಿ. ನೆಕ್ಸ್ಟ್ ಇಸ್ ಬೋರ್ಡ್ಸ್ ಪ್ಲಸ್ KCET. ಇದನ್ನ ನಾನು ಮತ್ತೆ ಹೇಳ್ತೀನಿ. ಸೊ ಬೋರ್ಡ್ಸ್ 50% ಅಂಡ್ KCET 50% ತಗೋತಾರೆ ಲಾಸ್ಟ್ ಅಲ್ಲಿ ನಿಮ್ಮ ರ್ಯಾಂಕ್ ಕ್ಯಾಲ್ಕುಲೇಟ್ ಆಗೋಕೆ. ಸೊ ಬೋರ್ಡ್ಸ್ ನೀವು ಈಗ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಹೆಂಗಿದ್ರು ಬೋರ್ಡ್ಸ್ ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಲ್ವಾ, ಚೆನ್ನಾಗಿ ಬೋರ್ಡ್ಸ್ ಗೆ ಫಸ್ಟ್ ಪ್ರಿಪೇರ್ ಆಗಿ. ಬೋರ್ಡ್ಸ್ ಆದ್ಮೇಲೆ ನಿಮಗೆ 1 ಮಂತ್ ಗ್ಯಾಪ್ ಇರುತ್ತೆ. ಸೊ ಆ 1 ಮಂತ್ ಗ್ಯಾಪ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ KCET ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬಗ್ಗೆ ನಾನು ಒಂದು ಇಂಪಾರ್ಟೆಂಟ್ ಸಜೆಷನ್ ಕೊಡ್ತೀನಿ ನಿಮಗೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕಡೆ ನೋಡಿದ್ರೆ, ಫಿಸಿಕ್ಸ್ ವಾಲಾ ಕಡೆಯಿಂದ KCET 19 ಇಯರ್ಸ್ ಚಾಪ್ಟರ್ ವೈಸ್ ಸಾಲ್ವ್ಡ್ ಪೇಪರ್ಸ್ ಅಂತ ಒಂದು ಬುಕ್ ಬರುತ್ತೆ. ಸೊ ಆ ಒಂದು ಬುಕ್ ನ ನೀವು ತಗೊಳ್ಳಿ, ಬಿಕಾಸ್ ದಟ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಿಮಗೆ ಬೇರೆ ಬೇರೆ ಕಡೆ ಕ್ವಶನ್ ಪೇಪರ್ಸ್ ಹುಡುಕೋ ಅವಶ್ಯಕತೆ ಇರಲ್ಲ. ಅದೊಂದು ಬುಕ್ ಅಲ್ಲಿ ನಿಮಗೆ 19 ಇಯರ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಸಾಲ್ವ್ಡ್ ಆನ್ಸರ್ಸ್ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ನಿಮಗೆ ಟೇಬಲ್ ಆಫ್ ಕಂಟೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಫಿಸಿಕ್ಸ್ ಅಲ್ಲಿ ಫಸ್ಟ್ PUC ಹಾಗೂ ಸೆಕೆಂಡ್ PUC ಚಾಪ್ಟರ್ ವೈಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ನಿಮಗೆ ಯಾವ ಇಯರ್ ಅಲ್ಲಿ ಯಾವ ಕ್ವಶನ್ಸ್ ಎಷ್ಟು ಕ್ವಶನ್ಸ್ ಕೇಳಿದ್ರು ಅದು ಸಹ ನಿಮಗೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಸಿಗುತ್ತೆ. ಹಾಗೂ ನಿಮಗೆ ಇಲ್ಲಿ ಕ್ಲಾಸ್ ವೈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಶನ್ಸ್ ಸಿಗುತ್ತೆ. ನೀವು ಸೆಕೆಂಡ್ PUC ಪ್ರಿಪರೇಷನ್ ಅಲ್ಲಿ ಫಸ್ಟ್ PUC ಕಾನ್ಸೆಪ್ಟ್ಸ್ ಎಲ್ಲ ಮರ್ತೋಗಿರ್ತೀರಾ. ಸೊ ಅದ್ರ PYQ ಸಾಲ್ವ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಬಟ್ ಈ ಬುಕ್ ಅಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ ಸಹ ಸಿಗುತ್ತೆ. ಇಲ್ಲಿ ನೋಡಿ, ಚಾಪ್ಟರ್ ವೈಸ್ ನಿಮಗೆ ಕ್ವಶನ್ ಸಿಗುತ್ತೆ. ಮತ್ತೆ ಕ್ವಶನ್ ಪಕ್ಕದಲ್ಲಿ ನಿಮಗೆ ಇಯರ್ ಸಹ ಮೆನ್ಷನ್ ಆಗಿರುತ್ತೆ, ಯಾವ ಇಯರ್ ಅಲ್ಲಿ ಯಾವ ಕ್ವಶನ್ ಕೇಳಿದ್ರು ಅಂತ. ಈ ತರ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಸೆಟ್ ಸಿಗುತ್ತೆ. ಇಲ್ಲಿ ನೋಡಿ, ಕ್ವಶನ್ಸ್ ಆದ್ಮೇಲೆ ನಿಮಗೆ ಇಲ್ಲಿ ಆನ್ಸರ್ ಕೀ ಸಿಗುತ್ತೆ. ಎಲ್ಲ ಆನ್ಸರ್ಸ್ ಕೀಸ್ ಸಹ ಇರುತ್ತೆ ಕ್ವಶನ್ಸ್. ಅದಾದ್ಮೇಲೆ ಪ್ಲಸ್ ಪಾಯಿಂಟ್ ಏನಾದ್ರೆ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಸಹ ಸಿಗುತ್ತೆ. ನಿಮಗೆ ಈ ಒಂದು ಬುಕ್ ನ ಬೈ ಮಾಡಕ್ಕೆ ಡೈರೆಕ್ಟ್ ಲಿಂಕ್ ನಾನು ಕಾಮೆಂಟ್ ಸೆಕ್ಷನ್ ಹಾಗೂ ಡಿಸ್ಕ್ರಿಪ್ಷನ್ ಸೆಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಇದನ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಹಾಗೂ ಸ್ಟಡಿ ರೂಟೀನ್. ಈಗ ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಸ್ಟಡಿ ರೂಟೀನ್ ಬಗ್ಗೆ ನೀವು ಏನೇನ್ ಮಾಡಬೇಕು ಅಥವಾ ನಾನೇನ್ ಮಾಡಿದ್ದೆ ಅದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಬನ್ನಿ ಈಗ ಸ್ಟಡಿ ರೂಟೀನ್ ಮತ್ತೆ ಟೈಮ್ ಟೇಬಲ್ ಕಡೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್, ಟಿಲ್ ಬೋರ್ಡ್ ಎಕ್ಸಾಮ್ ಸ್ಟಡಿ ರೂಟೀನ್ ನಿಮ್ದು ಏನಾಗಿರ್ಬೇಕಂದ್ರೆ, ಫೋಕಸ್ ಮೋರ್ ಆನ್ ಯೋರ್ PU ಬೋರ್ಡ್ ಎಕ್ಸಾಮಿನೇಷನ್ಸ್. ಈಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. KCET ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಈಗ ಫಸ್ಟ್ ಆಫ್ ಆಲ್, ಮೇಕ್ ಫಾರ್ಮುಲಾ ಶೀಟ್ ಆಫ್ ಈಚ್ ಚಾಪ್ಟರ್. ನೀವು PU ಬೋರ್ಡ್ಸ್ ಏನ್ ಪ್ರಿಪೇರ್ ಆಗ್ತಿದ್ದೀರಾ ಅದೇ ಫಾರ್ಮುಲಾ ಶೀಟ್ಸ್ ನೀವು ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಬೋರ್ಡ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಅದೇ ಫಾರ್ಮುಲಾ ಶೀಟ್ಸ್ ಬೋರ್ಡ್ಸ್ ಆದ್ಮೇಲೆ ನೀವು ರಿವಿಷನ್ ಏನ್ ಮಾಡ್ತೀರಾ KCET ಗೆ ಅದರಲ್ಲೂ ಸಹ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಇಸ್ ಮೇಕ್ ಫಾರ್ಮುಲಾ ಶೀಟ್ ಆಫ್ ಈಚ್ ಚಾಪ್ಟರ್. ಈಗ ಒಂದು ಚಾಪ್ಟರ್ ಓದಾ ಕುತ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಏನೇನು ಇಂಪಾರ್ಟೆಂಟ್ ಅನ್ಸುತ್ತೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಸ್ ರಿಮೆಂಬರ್ ಕಾನ್ಸೆಪ್ಟ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್. KCET ಅಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಸೊ ಆ ಕಾನ್ಸೆಪ್ಟ್ಸ್ ನೀವು ಚೆನ್ನಾಗಿ ಗೊತ್ತಿರಬೇಕು, ಯಾವ ಒಂದು ಚಾಪ್ಟರ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಗಳಿದಾವೆ ಅಂತ. ಇದನ್ನ ನೀವು ಹೆಂಗಿದ್ರು ಬೋರ್ಡ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅದೇ ತರ ನೀವು ಫಾರ್ಮುಲಾ ಶೀಟ್ ಮಾಡ್ಕೊಳ್ಳಿ, ನಿಮ್ಗೆ ಅದು KCET ಗೂ ಹೆಲ್ಪ್ ಆಗುತ್ತೆ. ಟೈಮ್ ಟೇಬಲ್ ಕಡೆ ಬರ್ತಾ ಹೋದ್ರೆ ನಾನು ನಿಮ್ಗೆ ಸ್ಪೆಸಿಫೈ ಮಾಡಲ್ಲ, ಯಾಕಂದ್ರೆ ಟೈಮ್ ಟೇಬಲ್ ಯಾರು ಕಂಪ್ಲೀಟ್ ಆಗಿ ಫಾಲೋ ಮಾಡಕ್ ಆಗಲ್ಲ. ಇಷ್ಟೊತ್ತಿಗೆ ಎದ್ದೊಳ್ಬೇಕು, ಅದೇ ಚಾಪ್ಟರ್ ಓದ್ಬೇಕು, ಅದೇ ಮಾಡ್ಬೇಕು ಅಂತದೇನಿಲ್ಲ. ರಾತ್ರಿ ಓದ್ತೀರಾ ಅಥವಾ ಬೆಳಗ್ಗೆ ಬೇಗ ಎದ್ದು ಓದ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಯಲ್ಲಿ ಬೋರ್ಡ್ಸ್ ಏನ್ ಪ್ರಿಪೇರ್ ಆಗ್ತಿದ್ದೀರಾ ಅದ್ರಲ್ಲಿ ಮಿನಿಮಮ್ 1 hour ಫಾರ್ ಈಚ್ ಟಿಲ್ ಬೋರ್ಡ್ ಎಕ್ಸಾಮ್ಸ್. ನಿಮ್ಗೆ ಈಗ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬಂದಿದೆ ಅಲ್ವಾ, ಅಲ್ಲಿವರೆಗೂ ನೀವು 1 hour ಕೊಡಿ ಈಚ್ ಸಬ್ಜೆಕ್ಟ್ ಗೆ. ಸೊ ಅದೇ ತರ ಬೋರ್ಡ್ ಎಕ್ಸಾಮ್ಗೂ ಸಹ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಾರ್ಮಲ್ ಸ್ಟಡಿ ಮಾಡಬೇಕು, ನೀವು ಏನ್ ಬೋರ್ಡ್ ಸ್ಟಡಿ ಮಾಡ್ತೀರಾ ಅದೇ ಸ್ಟಡಿ ಮಾಡಿ. ಬಟ್ ಒಂದು ಫಾರ್ಮುಲಾ ಶೀಟ್ ಮಾಡಿದ್ರೆ ಇದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ KCET ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ. ಆಫ್ಟರ್ PU ಬೋರ್ಡ್ ಎಕ್ಸಾಮ್ಸ್ ಡೈಲಿ 6 hours ನೀವು ಓದಬೇಕು. ಯಾಕಂದ್ರೆ ನೀವು ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ನೀವು ಅಟ್ ಲೀಸ್ಟ್ ಅಂದ್ರೆ ಡೈಲಿ 6 hours ನೀವು ಓದಬೇಕು. ಆ 6 hours ನ ನೀವು ಹೇಗೆ ಡಿವೈಡ್ ಮಾಡ್ಬೇಕಂದ್ರೆ 4:1:1 ರೇಷಿಯೋಲಿ 4 hours 4 ಸಬ್ಜೆಕ್ಟ್ಸ್ ಗೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂಡ್ ಬಯಾಲಜಿ. ಸೊ 1 hour ನಿಮ್ಗೆ ಮತ್ತೆ ನೋಟ್ಸ್ ಮೇಕಿಂಗ್ ಅಥವಾ ರಿವಿಷನ್ ಆಗಿರುತ್ತೆ. ಇನ್ನೊಂದು 1 hour ನೀವು PYQs ಸಾಲ್ವ್ ಮಾಡಬೇಕು. ಲುಕ್ ಇಂಟು ಫಸ್ಟ್ PUC, ಯೂಸ್ NCERT. ಬೇರೆ ಜಾಸ್ತಿ ಬುಕ್ಸ್ ಏನ ಫಾಲೋ ಮಾಡಕ್ ಹೋಗ್ಬೇಡಿ. NCERT ನಿಮ್ಮ ಬೇಸ್ ಇಟ್ಕೊಂಡಿರಿ, ಯಾಕಂದ್ರೆ ಅದ್ರ ಬೇಲೆನೆ ನಿಮ್ಮ ಕ್ವಶನ್ಸ್ ಫಾರ್ಮ್ ಆಗಿರುತ್ತೆ. ಮತ್ತೆ ಜಸ್ಟ್ ರಿವೈಸ್ ಫಸ್ಟ್ PUC ನೋಟ್ಸ್. ನಿಮ್ಮ ಹತ್ರ ನೋಟ್ಸ್ ಫಸ್ಟ್ PUC ಇದ್ರೆ ಅದನ್ನ ಒಂದು ರಿವೈಸ್ ಮಾಡಿ. ಇಷ್ಟೊತ್ತಿಗೆ ನೀವು ಸೆಕೆಂಡ್ PUC ಕಾನ್ಸೆಪ್ಟ್ಸ್ ಎಲ್ಲ ಓದಿರುವಾಗ ಫಸ್ಟ್ PUC ಕಾನ್ಸೆಪ್ಟ್ಸ್ ಮರ್ತೋಗಿರುತ್ತೆ. ಸೊ ಫಸ್ಟ್ PUC ಕಾನ್ಸೆಪ್ಟ್ಸ್ ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಲಿ ಡೈಲಿ ಅಂದ್ರೆ ಅಟ್ ಲೀಸ್ಟ್ ನೀವು 30 MCQ
ಸಾಲ್ವ್ ಮಾಡಬೇಕು. ಫಿಸಿಕ್ಸ್ ಅಲ್ಲಿ 30 MCQs, ಕೆಮಿಸ್ಟ್ರಿ ಅಲ್ಲಿ 30 MCQs, ಮ್ಯಾಥ್ಸ್ ಮತ್ತೆ ಬಯೋಲಿ 30 MCQs ನೀವು ಅಟ್ ಎನಿ ಕಾಸ್ಟ್ ಮಾಡಬೇಕು. ಇಫ್ ನೀವು ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬರೀತಿದ್ರೆ 40 MCQs ಪರ್ ಸಬ್ಜೆಕ್ಟ್ ನೀವು ಸಾಲ್ವ್ ಮಾಡಬೇಕು ಅಟ್ ಎನಿ ಕಾಸ್ಟ್. ಸೊ ಅದಾದ್ಮೇಲೆ ನೀವು ರಿವಿಷನ್ ಮತ್ತೆ ಮಾಕ್ ಟೆಸ್ಟ್ ಮಾಡಬೇಕು. ಇಷ್ಟೇ ಸಿಂಪಲ್ ರೂಲ್, ಇನ್ನೇನು ಮಾಡೋದು ಬೇಡ. ಡು ನಾಟ್ ಓನ್ಲಿ ಸಾಲ್ವ್, ಟೇಕ್ ಅ ಶೀಟ್ ಅಂಡ್ ರೈಟ್ ಡೌನ್ ದಿ ಫಾರ್ಮುಲಾ ಯೂಸ್ಡ್ ಆರ್ ದಿ ಕಾನ್ಸೆಪ್ಟ್ ಯೂಸ್ಡ್. ಇದು ಒಂದು ಪ್ರೋ ಟಿಪ್, ಇದೇ ನಾನು ಮಾಡ್ತಿದ್ದು. ಏನಂದ್ರೆ ನನಗೆ ಒಂದು ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಿ, ಆ ಒಂದು ಕ್ವಶನ್ ಅಲ್ಲಿ ಅಫ್ಕೋರ್ಸ್ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಫಾರ್ಮುಲಾ ಯೂಸ್ ಆಗಿರುತ್ತೆ. ಸೊ ಏನ್ ಫಾರ್ಮುಲಾ ಅಥವಾ ಏನ್ ಕಾನ್ಸೆಪ್ಟ್ ಯೂಸ್ ಆಗಿದೆ ಅದನ್ನ ನಾನು ನೋಟ್ ಡೌನ್ ಮಾಡ್ಕೋತಿದ್ದೆ. ಸೊ ಇದು ಯಾವಾಗ ಯೂಸ್ಫುಲ್ ಆಗುತ್ತೆ ಅಂದ್ರೆ ಲಾಸ್ಟ್ ಡೇಸ್ ಬರುತ್ತಲ್ವ KCT, 3-4 ದಿವಸ ಇದೆ, ಅವಾಗ ಈ ಒಂದು ಫಾರ್ಮುಲಾ ಶೀಟ್ಸ್ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ನೆನಪಿರುತ್ತೆ. ಸೊ ಅದೇ ತರ ಈ ಒಂದು ಸ್ಟೆಪ್ ನ ನೀವು ಫಾಲೋ ಮಾಡಿ, ನೋಟ್ ಡೌನ್ ಮಾಡಿ ನೋಟ್ಸ್ ಅಲ್ಲಿ. ಅಂಡ್ ಲಾಸ್ಟ್ ಅಲ್ಲಿ ನೀವು ರಿವಿಷನ್ ಮತ್ತೆ ಮಾಕ್ ಟೆಸ್ಟ್ ಏನಿಲ್ಲ, ಒಂದ್ ಯಾವ್ದೋ PYQ ತಗೊಳ್ಳಿ, ಪ್ರೀವಿಯಸ್ ಕ್ವಶನ್ ಪೇಪರ್ ತಗೊಳ್ಳಿ, 2024 2020 ಅಥವಾ 2019 ಅದನ್ನ ನೀವು ಸಾಲ್ವ್ ಮಾಡಕ್ ನೋಡಿ. ನೀವು 60 ಮಿನಿಟ್ಸ್ ಅಲ್ಲಿ ಅದನ್ನ ಸಾಲ್ವ್ ಮಾಡಕ್ ಆಗ್ತಿದ್ಯಾ ಇಲ್ವಾ? ಕ್ವಶನ್ಸ್ ಕೆಲವೊಂದು ಹಾರ್ಡ್ ಇರುತ್ತೆ, ಕೆಲವೊಂದು ಈಸಿ ಟು ಮೀಡಿಯಂ ಇರುತ್ತೆ. ಮಾಕ್ ಟೆಸ್ಟ್ ಕೊಟ್ರೆ ನಿಮ್ಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ಎಕ್ಸಾಮ್ ಅಲ್ಲಿ. ದಿಸ್ ಇಸ್ ಎ ಸಿಂಪಲ್ ರೋಡ್ ಮ್ಯಾಪ್, ಇದನ್ನ ನಾನು ಫಾಲೋ ಮಾಡಿದ್ದು. ಸೊ ನಿಮ್ಗೂ ಇದನ್ನೇ ಫಾಲೋ ಮಾಡಕ್ ಹೇಳ್ತೀನಿ. ಅಂಡರ್ 10K ರ್ಯಾಂಕ್ ಬರೋದು ನಿಜವಾಗ್ಲೂ ತುಂಬಾ ಕಷ್ಟದೇನಲ್ಲ. ನೀವು ಚೆನ್ನಾಗಿ ಒಂದು ರೋಡ್ ಮ್ಯಾಪ್ ನ ಫಾಲೋ ಮಾಡಿ, PYQ ಸಾಲ್ವ್ ಮಾಡಿ, ಕಾನ್ಸೆಪ್ಟ್ಸ್ ನೆನ್ಪಿಟ್ಕೊಳ್ಳಿ, ಪರ್ ಚಾಪ್ಟರ್ ಫಾರ್ಮುಲಾ ಶೀಟ್ಸ್ ಮಾಡ್ಕೊಂಡಿಟ್ಕೊಳ್ಳಿ. ಇಷ್ಟು ಮಾಡಿದ್ರು ಸಾಕು. ಸೊ ಅಷ್ಟೇ, ಈ ಒಂದು ರೋಡ್ ಮ್ಯಾಪ್ ಆಗಿತ್ತು KCT 2025 ಗೆ. ಈಗ ನೀವು ಚೆನ್ನಾಗಿ ಬೋರ್ಡ್ಸ್ಗೆ ಪ್ರಿಪೇರ್ ಆಗಿ, ಬೋರ್ಡ್ಸ್ ಆದ್ಮೇಲೆ ನೀವು ಟೈಮ್ ವೇಸ್ಟ್ ಮಾಡಕ್ ಹೋಗಬೇಡಿ, KCT ಮೇಲೆ ಫೋಕಸ್ ಮಾಡಿ. ಹಾಗೂ ನಾನು ಮುಂದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಫಾರ್ಮುಲಾ ಶೀಟ್ಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.